ಸಿಎಂ ಸಿದ್ದರಾಮಯ್ಯಗೆ ಕೂಡ ಒಂದು ಬಿಗ್ ರಿಲೀಫ್ ಸಿಗುತ್ತಾ ಅನ್ನುವಂತ ಒಂದು ಕುತೂಹಲ ಇತ್ತು. ಇವತ್ತಿನ ತೀರ್ಪು ಏನಾಗಬಹುದು ಅಂತ. ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಒಂದು ಸಿಗ್ತಾ ಇದೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐಗೆ ಈ ಒಂದು ತನಿಖೆಗೆ ಆದೇಶವನ್ನ ನೀಡ್ತಾರ ಈ ಪ್ರಕರಣದಲ್ಲಿ ಅನ್ನೋದೊಂದು ಪ್ರಶ್ನೆ ಇತ್ತು. ಇವತ್ತಿನ ತೀರ್ಪಿನ ಮೇಲೆ ಎಲ್ಲರ ಚಿತ್ತ ಇತ್ತು. ಶುಭ ಶುಕ್ರವಾರ ಆಗತ್ತಾ ಅಂತ ಪ್ರಶ್ನೆ ಇತ್ತು. ಇದೀಗ ಬಿಗ್ ರಿಲೀಫ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸಿಬಿಐಗೆ ವಹಿಸೋಕೆ ಹೈಕೋರ್ಟ್ ನಿಂದ ನಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಸಿಬಿಐಗೆ ವಹಿಸಬೇಕು ಅಂತ ಅರ್ಜಿನ ಸಲ್ಲಿಕೆ ಮಾಡಲಾಗಿತ್ತು. ವಾದ ಪ್ರತಿವಾದ ಎಲ್ಲವನ್ನ ಕೂಡ ಆಲಿಸಲಾಗಿತ್ತು. ಇವತ್ತಿನ ತೀರ್ಪು ಏನಾಗುತ್ತೆ ಅನ್ನೋದು ಕುತೂಹಲ ಇತ್ತು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಸಿಬಿಐಗೆ ವಹಿಸೋಕೆ ಹೈಕೋರ್ಟ್ ನಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಸಿದ್ದರಾಮಯ್ಯನವರಿಗೆ ರಿಲೀಫ್. ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ತಾ ಇದ್ರು, ಕಾನೂನು ಹೋರಾಟ, ಅದರಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಸಿಬಿಐಗೆ ವಹಿಸೋಕೆ ಹೈಕೋರ್ಟ್ ನಕಾರ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಈಗ ಫ್ರೀ ಆಗ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ತೀರ್ಪು ಸಾಕಷ್ಟು ಕುತೂಹಲ ಕಾರಣವಾಗಿದೆ. ಒಂದು ವೇಳೆ ಸಿಬಿಐಗೆ ಅಂತ ಆದೇಶ ಬಂದ್ಬಿಟ್ರೆ ಮುಂದೆ ಸಿಬಿಐ ವಿಚಾರಣೆಗೆ ಒಳಗಾಗಬೇಕಾಗತ್ತೆ ಅನ್ನೋದು, ಇದು ಅವರಿಗೆ ಹಿನ್ನಡೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಜೊತೆಗೆ ಇದು ಪ್ರತಿಪಕ್ಷಗಳಿಗೆ ಆಹಾರ ಆಗ್ಬಿಡ್ತಿತ್ತು. ನೀವು ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿ ಅಂತ ಹೇಳ್ತಾ ಇದ್ರು. ಸಿಬಿಐ ತನಿಖೆಗೆ ಒಳ ಆಗ್ಬೇಕು ಅಂತ ಅಂದ್ರೆ ಸಿಎಂ ಸ್ಥಾನದಲ್ಲಿರೋದು ಸೂಕ್ತ ಅಲ್ಲ, ರಿಸೈನ್ ಮಾಡಿ ನೀವು ಸಿಬಿಐ ತನಿಖೆಗೆ ಒಳಪಡಿ ಅನ್ನುವಂಥ ಆಗ್ರಹವನ್ನ ವಿಪಕ್ಷದವ್ರು ಮಾಡ್ತಾ ಇದ್ರು. ಇದೆಲ್ಲದರಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು, ಬೀಸೋ ದೊಣ್ಣೆಯಿಂದ ಪಾರಾಗಬೇಕಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ರಿಲೀಫ್ ಸಿಕ್ಕಿದೆ. ಸ್ನೇಹಮಯಿ ಕೃಷ್ಣಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಪ್ರಕರಣವನ್ನು ಸಿಬಿಐಗೆ ವಹಿಸಲೇಬೇಕು, ತನಿಖೆ ಆಗಲೇಬೇಕು, ಈಗ ಆಗ್ತಾ ಇರುವಂಥ ತನಿಖೆ ಮೇಲೆ ನಂಗೆ ನಂಬಿಕೆ ಇಲ್ಲ, ಪಾರದರ್ಶಕತೆ ಇಲ್ಲ ಅಂತ ಅನಿಸ್ತಾ ಇದೆ ಅಂತ ಏನು ಹೇಳ್ಕೊಂಡಿದ್ರು, ಅವರ ಆ ಅರ್ಜಿ ಇತ್ತಲ್ಲ, ಆ ಅರ್ಜಿ ವಜಾ ಆಗಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ. ಸಿಬಿಐಗೆ ವಹಿಸೋಕೆ ಹೈಕೋರ್ಟ್ ನಕಾರ. ಈ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಸಿಎಂ ಸಿದ್ದರಾಮಯ್ಯನವರು ಈಗ 12 ಗಂಟೆಯಿಂದ ಬಜೆಟ್ನ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಮೊದಲೇ ಹೇಳಿದ್ರು ಅವರು, ಎಲ್ಲ ನನ್ನ ಪರವಾಗಿ ಆಗತ್ತೆ ಅಂತ ಗೊತ್ತಿದೆ, ಏನು ಸಮಸ್ಯೆ ಇಲ್ಲ ಅಂತ ಬಹಳ ರಿಲ್ಯಾಕ್ಸ್ ಮೂಡ್ನಲ್ಲೇ ಇದ್ರು. ಆದರೂ ಅವ್ರ ಕಾರ್ಯಕರ್ತರಿಗೆ, ಅವರ ಆಪ್ತರಿಗೆ ಒಂದು ಕುತೂಹಲ ಇತ್ತು, ಏನಾಗ್ಬಿಡುತ್ತೆ, ಏನು ತೀರ್ಪು ಬರುತ್ತೆ ಅಂತ. ಸೊ ಫೈನಲಿ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಶುಭ ಶುಕ್ರವಾರ, ಎಂದಿನಂತೆ ಮೊದಲೇ ಫಿಕ್ಸ್ ಆಗಿದ್ದಂಥ ಏನೇನು ಕಾರ್ಯಕ್ರಮಗಳಿತ್ತು ಅದರಲ್ಲೆಲ್ಲ ಭಾಗಿಯಾಗ್ತಾರೆ. ಸೊ ಈಗ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂಥ ಅರ್ಜಿ ಇತ್ತಲ್ಲ, ಅರ್ಜಿ ವಜಾ ಆಗಿದೆ. ಅವರ ಮುಂದಿನ ಸ್ಟೆಪ್ ಏನೋ ನೋಡಬೇಕು. ಯಾಕಂದ್ರೆ ಇಲ್ಲಿ ಮೂಡಾ ಹಗರಣ ಅನ್ನುವಂಥದ್ದು ರಾಜಕೀಯವಾಗಿ ಒಂದು ಷಡ್ಯಂತ್ರ ಅನ್ನೋದನ್ನ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿಕೊಂಡು ಮಾಡ್ತಾ ಇರುವಂಥ ಷಡ್ಯಂತ್ರ ಅಂತ. ಅದೇ ದೂರುದಾರ ಹೇಳ್ತಾ ಇರೋದೇನು, ಪ್ರಭಾವಿ ಅನ್ನುವಂಥ ಕಾರಣಕ್ಕೆ ತನಿಖೆ ಸೂಕ್ತ ಆಗ್ತಾ ಇಲ್ಲ ಅಂತ. ಈ ಕಾರಣಕ್ಕಾಗಿ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಆದರೆ ಕೋರ್ಟ್ನಲ್ಲಿ ಸಿಬಿಐಗೆ ವಹಿಸೋದಕ್ಕೆ ನಕಾರ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂಥ ಅರ್ಜಿ ವಜಾ. ಈ ಮುಖಾಂತರವಾಗಿ ಸಿದ್ದರಾಮಯ್ಯನವರಿಗೆ ಇವತ್ತು ರಿಲೀಫ್ ಆಗಿದೆ. ಈಗ ಇಡಿ, ಲೋಕ ಎಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಅನೇಕರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸಾಕಷ್ಟು ರೀತಿಯಾದಂಥ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಸಿದ್ದರಾಮಯ್ಯನವರನ್ನು ಕೂಡ ವಿಚಾರಣೆ ಮಾಡಲಾಗಿತ್ತು. ಸಿದ್ದರಾಮಯ್ಯನವರ ಪತ್ನಿಯವರನ್ನು ಕೂಡ ವಿಚಾರಣೆ ಮಾಡಲಾಗಿತ್ತು. ಸೊ ಹೀಗೆ ಒಂದು ತನಿಖೆ ಆಗ್ತಾ ಇರಬೇಕಾದ್ರೆ ಸಿಬಿಐಗೆ ವಹಿಸೋದು ಎಷ್ಟರ ಮಟ್ಟಿಗೆ ಸೂಕ್ತ ಪ್ರಶ್ನೆ ಇತ್ತು. ಆದರೆ ಸ್ನೇಹಮಯಿ ಕೃಷ್ಣ ಅವರು ಇಲ್ಲ, ಸಿಬಿಐಗೆನೇ ವಹಿಸಬೇಕು ಅಂತ ಪಟ್ಟು ಹಿಡಿದಿದ್ರು. ಆ ಕಾರಣಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ವಾದ ಪ್ರತಿವಾದ ಎಲ್ಲವನ್ನ ಆಲಿಸಲಾಗಿತ್ತು ಎರಡೂ ಕಡೆಯಿಂದಲೂ ಕೂಡ. ಸಿಬಿಐಗೆ ಯಾಕೆ ಕೊಡಬಾರ್ದು, ಯಾಕೆ ಕೊಡಬೇಕು, ಎಲ್ಲದರ ಬಗ್ಗೆಯೂ ಕೂಡ ವಾದ ಪ್ರತಿವಾದವನ್ನು ಆಲಿಸಿ ಈ ಒಂದು ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಇವತ್ತು ಅನೌನ್ಸ್ ಮಾಡಲಾಗಿದೆ. ಈ ಮುಖಾಂತರವಾಗಿ ಸಿದ್ದರಾಮಯ್ಯನವ್ರಿಗೆ ಒಂದು ಬಿಗ್ ರಿಲೀಫ್ ಸಿಗ್ತಾ ಇದೆ. ಕಾಂಗ್ರೆಸ್ಗೆನೆ ಒಂದು ರೀತಿಯಾದಂಥ ರಿಲೀಫ್. ಯಾಕಂದ್ರೆ ಅಧಿಕಾರದಲ್ಲಿರುವಂಥ ಪಕ್ಷದಲ್ಲಿ ಸಿಎಂ ಮೇಲೇನೆ ಒಂದು ಆರೋಪ ಬಂದಿದ್ದಿತ್ತು. ಆ ಕಾರಣಕ್ಕಾಗಿ ತನಿಖೆಗೆ ಸಹಕಾರ ಕೊಡ್ತೀನಿ, ಯಾವುದೇ ತನಿಖೆ ಆದ್ರೂ ಅಂತ ಹೇಳಿದ್ರು. ತನಿಖೆಗೆ ಸಹಕಾರ ಕೊಟ್ಟಿದ್ರು. ಆದರೆ ಆ ತನಿಖೆಗಳ ಮೇಲೆ ನಂಗೆ ನಂಬಿಕೆ ಇಲ್ಲ ಅಂತ ಅರ್ಜಿದಾರರು ಹೇಳಿದ್ರು. ಸಿಬಿಐಗೆ ವಹಿಸಿದ್ದೇ ಆಗಿದ್ದಲ್ಲಿ ಈ ಪ್ರಕರಣ ಬೇರೆ ರೀತಿಯಾದಂಥ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು ಕಾಂಗ್ರೆಸ್ಸಿನವರು. ಯಾಕಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆಯೋ ಅಲ್ಲೆಲ್ಲ ಸಮಸ್ಯೆಗಳಾಗಿದೆ.
ಕೆಲವೊಂದಷ್ಟು ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಸೊ ಹೀಗಿರ್ಬೇಕಾದ್ರೆ ಇದೊಂದು ರಾಜಕೀಯ ಷಡ್ಯಂತ್ರ, ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಹೇಗಾದ್ರೂ ಮಾಡಿ ಸರ್ಕಾರದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನಿಸಲಾಗ್ತಾ ಇದೆ, ಈ ಕಾರಣಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳಿಗಿತ್ತು. ಆದರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಆಗಿರೋದ್ರಿಂದ ಕಾನೂನು ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಲೇಬೇಕಾಗಿತ್ತು. ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಿಂದ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಬಂದಿತ್ತು, ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಲಾಗಿತ್ತು. ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂದು ದೊಡ್ಡ ರಿಲೀಫ್. ಸಿಬಿಐಗೆ ವಹಿಸೋದಕ್ಕೆ ಹೈಕೋರ್ಟ್ ನಕಾರ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಅರ್ಜಿ ಈ ಮುಖಾಂತರವಾಗಿ ವಜಾ ಆಗಿದೆ. ಅರ್ಜಿಯನ್ನ ವಜಾಗೊಳಿಸಿದೆ ಧಾರವಾಡ ಹೈಕೋರ್ಟ್. ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಸಿಬಿಐ ತನಿಖೆಯಿಂದ ಸಿಎಂ ಸಿದ್ದರಾಮಯ್ಯನವರು ಈ ಮುಖಾಂತರವಾಗಿ ಪಾರಾಗಿದ್ದಾರೆ. ಈ ಕಾನೂನು ಹೋರಾಟ ಮಾಡಿದ್ರಲ್ಲ, ಈ ಕಾನೂನು ಹೋರಾಟದಲ್ಲಿ ದೂರುದಾರ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿರೋದು. ಲೋಕಾಯುಕ್ತದ ಮೇಲೆ ನನಗೆ ನಂಬಿಕೆ ಇಲ್ಲ ಅನ್ನೋದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗಿತ್ತು. ಯಾಕಂದ್ರೆ ಸಿಎಂ ಉನ್ನತ ಸ್ಥಾನದಲ್ಲಿ ಇದ್ದಾರೆ, ಹಂಗಾಗಿ ತನಿಖೆ ಹಳ್ಳ ಹಿಡಿಯುತ್ತೇನೋ, ತನಿಖೆ ಸೂಕ್ತ ರೀತಿಯಲ್ಲಿ ಆಗ್ತಾ ಇಲ್ಲ, ಇದೊಂದಷ್ಟು ಅಸಮಾಧಾನ ಬೇಸರ ಅವರಿಗಿತ್ತು. ಆ ಕಾರಣಕ್ಕಾಗಿಯೇ ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿಯಲಾಗಿತ್ತು. ಆದರೆ ಇದೀಗ ಕಾನೂನು ಹೋರಾಟದಲ್ಲಿ ಸ್ನೇಹಮಯಿ ಕೃಷ್ಣ ಹಿನ್ನಡೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಫೈನಲಿ ಎಲ್ಲರೂ ಕಾಯ್ತಾ ಇದ್ರು ಏನಾಗುತ್ತೆ ತೀರ್ಪು ಅಂತ. ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯನವರಿಗೆ. ಈ ತೀರ್ಪು ಎಷ್ಟು ಮಹತ್ವ ಪಡ್ಕೊಂಡಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ ಆಗಿತ್ತು. ಅದರ ನಡುವೆ ಇಲ್ಲಿ ಅಂತಂದ್ರೆ ಇನ್ನು ಕೆಲವು ಕ್ಷಣದಲ್ಲಿ ಭವಿಷ್ಯ ಹೊರಬರಲಿದೆ ಅಂತಂದ್ರೆ ಅದೆಷ್ಟೋ ಜನ ಇವತ್ತು ಕಾಯ್ದೆ ಕುಳಿತಿದ್ರು. ಈಗ ಅದರ ನಿರ್ಧಾರ ಪ್ರಕಟವಾಗಿದೆ. ಯಾವುದೇ ರೀತಿಯಾದಂತಹ ಇಲ್ಲಿ ಅಂದ್ರೆ ಏನು ಸ್ನೇಹಮಯಿ ಕೃಷ್ಣ ಅವರೇನು ಅರ್ಜಿ ಏನು ಸಲ್ಲಿಸಿದ್ರು ಹೈಕೋರ್ಟ್ಗೆ, ಈ ಒಂದು ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಈ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ವಜಾ ಮಾಡಿ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಏನು ಅಂತಂದ್ರೆ ಈ ಒಂದು ಪ್ರಕರಣ ಈಗಾಗಲೇ ಯಥಾಸ್ಥಿತಿ ಯಾವ ರೀತಿಯಾದಂತಹ ಒಂದು ಲೋಕಾಯುಕ್ತ ತನಿಖೆಯನ್ನು ಮಾಡ್ತದೆ, ಅದೇ ಸಂಸ್ಥೆ ಇಲ್ಲಿ ಅಂತ ತನಿಖೆ ಮಾಡಲಿ, ಯಾವುದೇ ಕಾರಣಕ್ಕಾಗಿ ಇದು ಸಿಬಿಐಗೆ ತನಿಖೆ ಬೇಡ ಅಂತ ಹೇಳಿ ಈಗ ಒಂದು ಧಾರವಾಡದ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಒಂದು ಅರ್ಜಿಯನ್ನ ವಜಾ ಮಾಡಿ ಒಂದು ಆದೇಶವನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡಬೇಕು. ಇಲ್ಲಿ ಲೋಕಾಯುಕ್ತ ತನಿಖೆ ಮಾಡಿದ್ರೆ ಲೋಕಾಯುಕ್ತದಲ್ಲಿ ಸಿಎಂ ಅವರು ಹಸ್ತಕ್ಷೇಪ ಮಾಡ್ತಾರೆ, ಅದು ತನಿಖೆ ಇಲ್ಲಿ ಅಂದ್ರೆ ಸರಿಯಾದ ರೀತಿ ಆಗೋದಿಲ್ಲ. ಅವರು ಹಸ್ತಕ್ಷೇಪ ಮಾಡೋದ್ರಿಂದ ಅಧಿಕಾರಿಗಳು ಇಲ್ಲಿ ಅಂತಂದ್ರೆ ಮುಲಾಜಿಗಳು ಬರ್ತಾರೆ, ತನಿಖೆ ಮಾಡೋದಿಲ್ಲ ಅಂತ ಹೇಳಿ ಸಿಬಿಐಗೆ ಈ ಒಂದು ಪ್ರಕರಣವನ್ನು ಹಸ್ತಾಂತರ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಇಲ್ಲಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಸಾಮಾಜಿಕ ಹೋರಾಟಗಾರರು ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು. ಅದರ ನಡುವೆ ಇಲ್ಲಿ ಅಂದ್ರೆ ಆ ಅರ್ಜಿಯನ್ನ ವಜಾ ಮಾಡಿದ್ರಂತ ಅಷ್ಟೇ ಅಲ್ಲ ಸಹಿತ ವಜಾ ಮಾಡಿದ್ರ ಜೊತೆಗೆ ಇಲ್ಲಿ ಅಂದ್ರೆ ಸಿಬಿಐನೇ ತನಿಖೆ ಇಲ್ಲಿ ಅವಶ್ಯಕತೆ ಇಲ್ಲ, ಈ ಒಂದು ತನಿಖೆಯನ್ನ ಈಗಾಗಲೇ ಲೋಕಾಯುಕ್ತರೇ ಮಾಡ್ಲಿ ಮತ್ತು ಮರು ತನಿಖೆಗೆ ಏನು ಈಗಾಗಲೇ ಅಂದ್ರೆ ಆಗ್ರಹಿಸುವ ಅಂದ್ರೆ ಇಲ್ಲಿವರೆಗೂ ಏನು ತನಿಖೆ ಆಗಿತ್ತು ಅದೆಲ್ಲವೂ ತನಿಖೆ ಬೇಡ, ಮರು ತನಿಖೆ ಆಗ್ಬೇಕು ಅಂತೇಳಿ ಪ್ರತಿಯೊಂದನ್ನು ಮರು ತನಿಖೆ ಆಗ್ಬೇಕು ಅಂತೇಳಿ ಸಿಬಿಐಗೆ ಆದ್ರೆ ಇಲ್ಲಿ ಅಂದ್ರೆ ಮರು ತನಿಖೆ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡಲಾಗಿತ್ತು. ಆದ್ರೆ ಸಿಬಿಐಗೆ ಯಾವುದೇ ರೀತಿ ಅಂತ ಬೇಡ ಅಂತೇಳಿ ಒಂದು ಹೈಕೋರ್ಟ್ ಈ ಒಂದು ಅರ್ಜಿಯನ್ನ ವಜಾ ಮಾಡಿದ ನಂತರ ಈಗ ಸ್ನೇಹಮಯಿ ಕೃಷ್ಣ ಅವರು ಮುಂದೆ ಏನ್ ಮಾಡ್ತಾರೆ, ಅವರ ಪರ ವಕೀಲರಾದಂತಹ ಅವರು ಏನ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಪ್ರಾರಂಭದ ಸಹಿತ ನನಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ, ನನಗೆ ಇಲ್ಲಿವರೆಗೂ ನಾನು ಏನು ಹೋರಾಟ ಮಾಡಿದ್ದೀನಿ ಪ್ರತಿಯೊಂದು ಹೋರಾಟದಲ್ಲಿ ನನ್ನ ಜಯ ಸಿಕ್ಕಿದೆ, ಅದೇ ರೀತಿಯಾಗಿ ಈಗಾಗಲೇ ಅಂತ ನಾನು ಸಿಬಿಐಗೆ ಈ ಒಂದು ಪ್ರಕರಣ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದೀನಿ, ಆ ಅರ್ಧರಲ್ಲೂ ಸಹಿತ ನನಗೆ ಜಯ ಸಿಗುತ್ತೆ ಅನ್ನೋ ಮಾತನ್ನ ಸ್ನೇಹಮಯಿ ಕೃಷ್ಣ ಹೇಳ್ತಾ ಬಂದಿದ್ರು. ಆದ್ರೆ ಸ್ನೇಹಮಯಿ ಕೃಷ್ಣ ಅವರಿಗೆ ದೊಡ್ಡದಂತಹ ಒಂದು ಹಿನ್ನಡೆ ಆಗಿದ್ರೆ, ಇಲ್ಲಿವರೆಗೂ ಹೋರಾಟದಲ್ಲಿ ಜಯ ಗಳಿಸಿದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ದೊಡ್ಡದಂತಹ ಒಂದು ಹಿನ್ನಡೆ ಆಗಿದೆ. ಈ ಒಂದು ಪ್ರಕರಣವನ್ನ ಸಿಬಿಐಗೆ ಬೇಡ ಅಂತೇಳಿ ಅರ್ಜಿಯನ್ನ ವಜಾ ಮಾಡಿದೆ. ಆದ್ರೆ ಈ ಒಂದು ಪ್ರಕರಣವನ್ನ ಇಲ್ಲಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಮುಂದೆ ಏನ್ ಮಾಡ್ತಾರೆ, ಈ ಒಂದು ಪ್ರಕರಣ ಸಂಬಂಧಪಟ್ಟಾಗ ಈಗಾಗಲೇ ಸಿಬಿಐ ಪರ ಸ್ನೇಹಮಯಿ ಕೃಷ್ಣ ಪರ ಏನು ವಕೀಲರು ಹೇಳಿದರೆ ಮತ್ತೆ ಅಂತಂದ್ರೆ ದ್ವಿಸದಸ್ಯ ಶಕ್ತಿಪೀಠಕ್ಕೆ ಹೋಗ್ತಾರಾ, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ಅನ್ನೋದು ಕಾದು ನೋಡ್ಬೇಕಾಗಿದೆ. ನೀತಿ ಗೆಲಪ ಈಗ ಮೊದಲೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರ ಮೇಲೆ ರಾಜಕೀಯ ಷಡ್ಯಂತ್ರ ಆಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ತನಿಖೆಗಳು ನಡೀತಾ ಇದ್ರು, ಸಿಬಿಐಗೆ ಯಾಕೆ ವಹಿಸಬೇಕು ಅಂತ ಪಟ್ಟಿಡಿದಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ಒಂದಷ್ಟು ಪ್ರಶ್ನೆಗಳು ಕೂಡ ಆಗಿತ್ತು. ಸದ್ಯದ ಮಟ್ಟಿಗೆ ಇದೀಗ ಹೈಕೋರ್ಟ್ ಸಿಬಿಐಗೆ ವಹಿಸಲ್ಲ ಅಂತ ಹೇಳಿರುವಂತದ್ದು ಸಿದ್ದರಾಮಯ್ಯನವ್ರಿಗೂ ಕೂಡ ಎಷ್ಟು ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಅಂತ ಒಂದು ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಾವು ನೋಡೋದಾದ್ರೆ ಎಷ್ಟು ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಅಂತ ಈ ಒಂದು
ಪ್ರಕರಣವನ್ನೇ ಇಲ್ಲಿ ಅಂತಾರೆ ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ದೊಡ್ಡದಂತಹ ಒಂದು ಹೋರಾಟವನ್ನ ಮಾಡಿದ್ರು. ಬೀದಿಗಳಲ್ಲಿ ಅಂತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ರಸ್ತೆಗಿಳಿದು ಮೈಸೂರಲ್ಲೇ ಒಂದು ಹೋರಾಟ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಯಾವುದೇ ರೀತಿಯಾದಂತಹ ತೆರೆ ಕೆಡಿಸ್ಕೊಂಡಿರಲ್ಲ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಇಲ್ಲಂದ್ರೆ ರಾಜೀನಾಮೆ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಹೋರಾಟ ಸಂಬಂಧಪಟ್ಟಂಗೆ ಈ ಒಂದು ರಾಜಕೀಯ ಮಹತ್ವವನ್ನು ನೋಡೋದಾದ್ರೆ ಈಗ ಒಂದ್ ಕಡೆ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಇದರ ನಡುವೆ ಇಲ್ಲಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಏನು ಬಿಗ್ ರಿಲೀಫ್ ಸಿಕ್ಕಿದೆ, ಇದೆಲ್ಲವೂ ನೋಡಿದಾಗ ಇಲ್ಲಿ ಅಂದ್ರೆ ಮತ್ತಷ್ಟು ಆಣೆ ಬಲ ಇವತ್ತು ಸಿದ್ದರಾಮಯ್ಯರಿಗೆ ಬಂದಂತಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಂತಹ CM ಬದಲಾವಣೆ ಬರ್ತಾ ಇತ್ತು, ಅದರ ನಡುವೆ ಇಲ್ಲಿ ಯಾವುದೇ ರೀತಿಯಂತಹ ಬದಲಾವಣೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಹೈಕೋರ್ಟ್ನೇ ಕೊಡ್ತಾ ಅನ್ನೋದು. ಯಾಕಂದ್ರೆ ಇಲ್ಲಿ ನಾಗಪ್ರಸನ್ನ ಅವರ ಒಂದು ಆದೇಶ ಏನಿದೆ ಬಹಳಷ್ಟು ಮಹತ್ವ ಪಡ್ಕೊಂಡಿರೋದು. ಯಾಕಂದ್ರೆ CBI ತನಿಖೆ ಅವಶ್ಯಕತೆನೇ ಇಲ್ಲ. ಇಲ್ಲಿವರೆಗೂ ಏನು ಸ್ವಾಯತ್ತ ಸಂಸ್ಥೆ ಅಂತ ಮತ್ತು ಪ್ರತ್ಯೇಕ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಲೋಕಾಯುಕ್ತ ಇಲ್ಲಿವರೆಗೂ ಇರುವಂತಹ ಕೆಲವೊಂದಿಷ್ಟು ದಾಖಲೆಗಳನ್ನ ಇಲ್ಲಿವರೆಗೂ ತನಿಖೆ ದಾಖಲೆಗಳನ್ನ ಕಳೆದ 27ರಂದು ಹೈಕೋರ್ಟ್ ಮುಂದಿಟ್ಟಿತ್ತು. ಅದೇ ದಾಖಲೆಗಳನ್ನ ಮತ್ತು ಪರಿಶೀಲಿಸಿ ಮತ್ತು ಇಲ್ಲಿಂದ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು ಈಗ ಮಹತ್ವದ ಆದೇಶ ಹೊರಡಿದ್ದಾರೆ ಮತ್ತು ಸ್ನೇಹಮರಿ ಕೃಷ್ಣ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಅಂತಂದ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮತ್ತಷ್ಟು ಇವತ್ತು ಬಲ ಬಂದಂತಾಗಿದೆ. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಕೂಗು ಕೇಳುವಂತಹ ಸಮಯದಲ್ಲಿ ಮೂಡಾ ಕೇಸ್ ಏನಿತ್ತು, ಮೂಡಾ ಕೇಸು ಸಿದ್ದರಾಮಯ್ಯಗೆ ದೊಡ್ಡದಂತಹ ತೆರವಾಗಿತ್ತು. ಒಂದ್ ವೇಳೆ ಈ ಒಂದು ಪ್ರಕರಣ CBIಗೆ ಹಸ್ತಾಂತರ ಮಾಡಿದ್ದೆ ಆದರೆ CBIಗೆ ತನಿಖೆ ಕೊಟ್ಟಿದ್ದೆ ಆದಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಇಲ್ಲಿ ಅಂತ ರಾಜೀನಾಮೆ ಕೊಟ್ಟು ಇಲ್ಲಿ ಅಂತ ತನಿಖೆಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಅದು ಯಾವುದೂ ಇಲ್ಲಿ ಸಹ ಆಗ್ಲಿಲ್ಲ. ಲೋಕಾಯುಕ್ತ ತನಿಖೆ ಮಾಡೋದ್ರಿಂದ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಸ್ನೇಹಮಂತ್ರಿ ಸ್ಥಾನ ಹೇಳಿದ್ರು CBI ಕೊಟ್ಟಿದ್ದೆ ಆದಲ್ಲಿ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಇಲ್ಲಿ ಅಂದ್ರೆ ರಾಜೀನಾಮೆ ಕೊಡಬೇಕು, ಕೊಟ್ಟು ಇಲ್ಲಿಂದ ತನಿಖೆ ಸ್ಪಂದಿಸಬೇಕು ಅಂತೇಳಿ ಸ್ನೇಹಮಂತ್ರಿ ಕೃಷ್ಣ ಅವರು ಹೇಳ್ತಾ ಹೋದ್ರು. ಆದ್ರೆ ಮುಖ್ಯಮಂತ್ರಿಗಳು ಯಾವುದಕ್ಕೂ ಸಹ ಇಲ್ಲ ಅಂದ್ರೆ ಡೋಂಟ್ ಕೇರ್ ಅಂತಿದ್ರು. ಈ ನಡುವೆ ಇಲ್ಲಿ ಅಂತಂದ್ರೆ ಈಗ ಹೈಕೋರ್ಟ್ ಆದೇಶ ಏನಿದೆ ಬಿಗ್ ರಿಲೀಫ್ ಸಿಕ್ಕಿದೆ. ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಿದ್ದು ಇವತ್ತು ಬಿಗ್ ಡೇ ಸಿದ್ದರಾಮಯ್ಯನವ್ರಿಗೆ ಅಂತಾನೆ ಕರೆಯಲಾಗ್ತಾ ಇತ್ತು. ಸೊ ಎಲ್ಲರ ಚಿತ್ತವೂ ಕೂಡ ಕೋರ್ಟ್ನ ತೀರ್ಪತ್ತ ಇತ್ತು. ಯಾಕಂದರೆ ಇಲ್ಲಿವರೆಗೂ ತನಿಖೆ ಆಗಿದೆ. ಸೊ ಆದರೂ ಕೂಡ ಇಲ್ಲ, ಈ ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ನಂಬಿಕೆ ಇಲ್ಲ, CBIಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಆಗ್ರಹಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಆದರೆ ಇದೀಗ ಕೋರ್ಟ್ ಕೂಡ CBIಗೆ ವಹಿಸೋಕೆ ನಕಾರ ಅಂತ ಹೇಳಿರೋದು. ಈ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣಗೆ ಒಂದು ರೀತಿಯಾದಂಥ ಹಿನ್ನಡೆ ಆಗಿದ್ರೆ ಸಿದ್ದರಾಮಯ್ಯನವರ ಹಾದಿ ಸುಗಮ ಆಗ್ತಾ ಇದೆ. ಯಾಕಂದರೆ CBI ತನಿಖೆ ಅಂತ ಆಗಿದ್ದಲ್ಲಿ ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಈಗ ಆಲ್ರೆಡಿ ತನಿಖೆಗಳು ನಡೀತಾ ಇದೆ, ತನಿಖೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ CBI ಅಂತ ಹೇಳಿದರೆ ವಿಪಕ್ಷಗಳು ಕೂಡ ಮತ್ತಷ್ಟು ಟಾರ್ಗೆಟ್ ಮಾಡ್ತಾ ಇದ್ವು. ಅಧಿಕಾರದಿಂದ ಕೆಳಗೆ ಇಳಿಯಬೇಕು ಅನ್ನುವಂಥ ಪಟ್ಟು ಹೆಚ್ಚಾಗ್ತಾ ಇತ್ತು. ಪ್ರತಿಭಟನೆಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಆಗ್ತಾ ಇತ್ತು. ಸೊ ಮುಜುಗರವೂ ಕೂಡ ಕಾಂಗ್ರೆಸ್ಗೆ ಆಗುವಂಥ ಸಾಧ್ಯತೆಗಳಿಗಿತ್ತು. ಅದೆಲ್ಲದರಿಂದಲೂ ಕೂಡ ತಪ್ಪಿಸ್ಕೊಳ್ಬೇಕಾಗಿತ್ತು. ಯಾಕಂದರೆ ಮೂಡಾ ಕೇಸ್ ಅನ್ನುವಂಥದ್ದು ಬಯಲಿಗೆ ಬಂದಂಥ ಸಂದರ್ಭದಲ್ಲಿ BJPಯವರು ಅದನ್ನು ಬಹಳ ಚೆನ್ನಾಗಿ ಲಾಭವಾಗಿ ಮಾಡಿಕೊಂಡ್ರು. ಅದನ್ನು ಮೈಸೂರು ಚಲೋ ಅಂತ ಆಗಿರ್ಬೋದು, ಪಾದಯಾತ್ರೆ ಮಾಡಿದ್ದಾಗಿರ್ಬೋದು, ಕಂಡಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸಕ್ಕೆ ಮುಂದಾಗಿದ್ರು. ಒಂದು ವೇಳೆ ಇದೆಲ್ಲದರ ಜೊತೆಗೆ CBI ತನಿಖೆಗೆ ವಹಿಸಿದ್ರೆ ಮತ್ತೊಂದಷ್ಟು ರೀತಿಯಾದಂಥ ಹಿನ್ನಡೆ ಆಗ್ಬಿಡ್ತಾ ಇತ್ತು. ಆ ಕಾರಣಕ್ಕಾಗಿ ಇದರಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಇತ್ತು. ಆದರೆ ಇದೀಗ ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಹಾಗಾಗಿ CBIಗೆ ವಹಿಸಿಲ್ಲ ಇದರಿಂದ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇವತ್ತೊಂದು ಶುಭ ಶುಕ್ರವಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ರಿಲೀಫ್ ಆಗಿದ್ದಾರೆ, ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನೆಕ್ಸ್ಟು ಸ್ನೇಹಮಯಿ ಕೃಷ್ಣ ಅವರ ಸ್ಟೆಪ್ಸ್ ಏನಾಗಿರುತ್ತೆ, ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ, ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಳ್ತಾರಾ, ಮುಂದಿನ ಅವರ ನಿರ್ಧಾರ ಏನು? ಯಾಕಂದರೆ ಸ್ನೇಹಮಯಿ ಕೃಷ್ಣ ಅವರು ಮೊದಲ ದಿನದಿಂದಲೂ ಕೂಡ ಪಟ್ಟಿಡಿದು ಕೂತಿದ್ದಾರೆ. ಹೀಗಿರಬೇಕಾದ್ರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮುಂದಿನ ಕಾನೂನು ಹೋರಾಟವನ್ನು ಹೇಗೆ ಮಾಡಬಹುದು ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಸದ್ಯಕ್ಕಂತೂ ಮೂಡಾ ಹಗರಣ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಕೊಂಚ ಮಟ್ಟಿಗೆ ರಿಲೀಫ್ ಅಂತೂ ಸಿಕ್ಕಿದೆ. ಯಾಕಂದರೆ ಈಗಾಗಲೇ ಅವರ ಇಡೀ ಫ್ಯಾಮಿಲಿಯು ಮೇಲೆ ಒಂದು ಆರೋಪ ಇದ್ದಿದ್ದರಿಂದ ತನಿಖೆಗಳಿಗೆ ಒಳಗಾಗ್ತಾ ಇದ್ರು. ಅದರ ಬೆನ್ನಲ್ಲೇ ಮತ್ತೆ CBI ಅಂತ ಹೇಳ್ತಾ ಇದ್ದಿದ್ದು ಕೂಡ ಒಂದು ರೀತಿಯಾಗಿ ಒತ್ತಡ ಹೇರೋ ಕೆಲಸ ಆಗ್ತಾ ಇದೆಯಾ, ಬೇಕು ಅಂತ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಈ ಚರ್ಚೆಗಳು ರಾಜಕೀಯ ವಲಯದಲ್ಲೂ ಕೂಡ ಇತ್ತು. ಇದೀಗ ಕೋರ್ಟು ಕಡೆಯಿಂದಲೇ ಒಂದು ರಿಲೀಫ್ ಸಿಕ್ತಂಗೆ ಆಗಿದೆ.
ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಯಾವತ್ತೂ ಯಾವುದೇ ರೀತಿಯಾದಂಥ ಹಗರಣಗಳ ಬಗ್ಗೆ ಅವ್ರ ಹೆಸರು ಕೇಳಿ ಬಂದಿರಲಿಲ್ಲ. ಆದರೆ ಮೂಡಾ ವಿಚಾರ ಅನ್ನುವಂಥದ್ದು ಅವರ ರಾಜಕೀಯದ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು ಅನ್ನುವಂಥ ಚರ್ಚೆಗಳು ಕೂಡ ಆಗಿದ್ವು. ಅದೆಲ್ಲದರ ನಡುವೆ CBI ಅಂತ ಅಂದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಆಗಿದೆ ಅನ್ನೋದು ಒಮ್ಮೆ ರೀಕಾಲ್ ಮಾಡಿಕೊಂಡಾಗ ಹಾಗಿದ್ರೆ ಇದೇನಾದ್ರು ರಾಜಕೀಯ ಷಡ್ಯಂತ್ರ ಇರ್ಬೋದಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಂಡಿತ್ತು. ಸೊ ಸದ್ಯಕ್ಕೆ ಈಗ ರಿಲೀಫ್ ಸಿಕ್ಕಿದೆ.